ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ನಿಂದನೆ ಪ್ರಕರಣ. ಇವತ್ತು ರಾಜೀವ್ ಗೌಡ ಮಧ್ಯಂತರ ಜಾಮೀನು ಅರ್ಜಿಯ ಆದೇಶ. ಚಿಕ್ಕಬಳ್ಳಾಪುರ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಆದೇಶ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿರುವಂತಹ ನ್ಯಾಯಾಲಯ. ಈಗಾಗಲೇ ಪಕ್ಷದಿಂದ ಅಮಾನತು ಮಾಡಿರುವಂತಹ ಕಾಂಗ್ರೆಸ್ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ನಿಂದನೆ ಪ್ರಕರಣ ಆಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಷ್ಟರ ಮಟ್ಟಿಗೆ ಇವರು ಬೈದು ಮಾತಾಡಿದ್ರು, ಏಕವಚನದಲ್ಲಿ ನಿಂದಿಸಿದ್ರು ಅಂತ ಎಲ್ಲ. ಇದಾಗ್ತಿದ್ದಂಗೆ ಕಾಂಗ್ರೆಸ್ನವರು ಎಚ್ಚೆತ್ಕೊಂಡ್ಬಿಟ್ರು, ಸಭೆ ಬೇಡ ಅಂತ ಅಮಾನತು ಮಾಡಿಬಿಟ್ರು. ಬಟ್ ಸಂಕಷ್ಟ ಎದುರಾಗಿತ್ತು ಕಾನೂನಾತ್ಮಕವಾಗಿ. ಇದೀಗ ಮಧ್ಯಂತರ ಜಾಮೀನು ಅರ್ಜಿ ಆದೇಶ ಇವತ್ತು ಪ್ರಕಟ ಆಗತ್ತೆ. ಚಿಕ್ಕಬಳ್ಳಾಪುರ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಪ್ರಕಟ ಆಗಲಿದೆ. ಈಗಾಗಲೇ ವಾದ ಪ್ರತಿವಾದ ಎರಡನ್ನೂ ಆಲಿಸಲಾಗಿದೆ. ಎರಡೂ ಕಡೆಗ ವಾದ ಪ್ರತಿವಾದ ಏನಿದೆ ಅವೆರಡನ್ನೂ ಆಲಿಸಿ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು ನ್ಯಾಯಾಲಯ. ಹಾಗಾಗಿ ಇವತ್ತಿನ ತೀರ್ಪು ಅಥವಾ ಇವತ್ತಿನ ಆದೇಶ ಏನು, ರಾಜೀವ್ ಗೌಡಗೆ ಸಂಕಷ್ಟಕ್ಕೆ ಎದುರಾಗತ್ತಾ ಅಥವಾ ಬೀಸೋ ದೊಣ್ಣೆಯಿಂದ ಪಾರಾಗ್ತಾರಾ ಏನು ಎತ್ತಾ ಅನ್ನೋದು ನೋಡಬೇಕಾಗತ್ತೆ.